ಇವತ್ತು ನಾನು ತುಂಬನೇ ಸುಲಭವಾಗಿ ಬಾಳೆಹಣ್ಣಿನಿಂದ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾವು ಮನೆಗೆ ಬಾಳೆಹಣ್ಣು ತರ್ತೀವಿ, ಒಂದು 2-3 ದಿವಸ ಆದ ನಂತರ ಯಾರು ತಿನ್ನಲ್ಲ. ಆ ರೀತಿ ಹಣ್ಣಾದ ಬಾಳೆಹಣ್ಣಿನಿಂದ ತುಂಬನೇ ಸುಲಭವಾಗಿ ಸಾಫ್ಟ್ ಆದ ನೋಡಿ ಸ್ಪಾಂಜಿ ಆದ ದೋಸೆ ಮಾಡ್ಕೊಳ್ಬೋದು. ಇದಕ್ಕೆ ಬಹಳ ಸಾಮಗ್ರಿನೂ ಬೇಕಾಗುವುದಿಲ್ಲ. ಮೊದಲು ಹಣ್ಣಾದ ಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ನೋಡಿ ಎಷ್ಟೊಂದು ಹಣ್ಣಾಗಿದೆ ಅಂತ. ಒಂದು ಮಿಕ್ಸರ್ ಜಾರಿಗೆ ಹಣ್ಣಾದ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಬಾಳೆಹಣ್ಣಿನಿಂದ ಮಾಡ್ತಾ ಇರೋದು. ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಹಾಕಿಕೊಳ್ಳಿ, ಇಲ್ಲದಿದ್ದರೆ 1 ಬಾಳೆಹಣ್ಣಿನಿಂದ ಮಾಡಿದರೂ ನಡೆಯುತ್ತೆ. 1 ಕಪ್ ಸಣ್ಣ ರವೆಗೆ 2 ಬಾಳೆಹಣ್ಣು ಹಾಕಿದರೆ ಸಾಕು. ಇದಕ್ಕೆ ಇವಾಗ ಒಂದು 4 ಸ್ಪೂನ್ ಬೆಲ್ಲವನ್ನು ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಒಂದು ಅರ್ಧ ಕಪ್ ಹಾಕಿದರೂ ನಡೆಯುತ್ತೆ. ಬಾಳೆಹಣ್ಣು ಸ್ವೀಟ್ ಇರುವುದರಿಂದ ಜಾಸ್ತಿ ಏನು ಬೇಕಾಗುವುದಿಲ್ಲ. ಒಂದು 4 ಇಲೈಚಿಯನ್ನು ಬೀಜ ಮಾತ್ರ ಹಾಕಿಕೊಳ್ಳಿ. ಹಾಕಿದ ನಂತರ 1 ಚಿಟಿಕೆ ಉಪ್ಪನ್ನು ಸೇರಿಸಿ. ಉಪ್ಪು ಹಾಕುವುದರಿಂದ ರುಚಿ ಹೆಚ್ಚಿಸುತ್ತದೆ. ನಂತರ 1 ಚಿಟಿಕೆ ಅಡಿಗೆ ಸೋಡಾ ಹಾಕಿಕೊಳ್ಳಿ. ನಂತರ ಒಂದು 3 ಸ್ಪೂನ್ ಮೊಸರನ್ನು ಸೇರಿಸಿ. ನಾವು ಯಾವ ಕಪ್ಪಿನಿಂದ ರವೆ ತೆಗೆದುಕೊಳ್ಳುತ್ತೀವಿ ಅದೇ ಕಪ್ಪಿನಿಂದ 1 ಕಪ್ ನೀರು ಹಾಕಿದರೆ ಸಾಕು. ಇದನ್ನೆಲ್ಲ ಹಾಕಿದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ ತುಂಬಾನೇ ಬೇಗ ರುಬ್ಬುತ್ತದೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ. ಇಷ್ಟೊಂದು ಸಾಫ್ಟ್ ಆಗಿ ಬಂದರೆ ಸಾಕು. ಗಂಟಿಲ್ಲದಾಗಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಇವಾಗ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕಿಕೊಳ್ಳಿ. ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೆನೆಸೋದು ಏನು ಬೇಕಾಗುವುದಿಲ್ಲ. ಬೇಗ ಮಾಡಿಕೊಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟಪಡುತ್ತಾರೆ. ಗ್ಯಾಸ್ ಮೇಲೆ ಒಂದು ತವನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಿ. ತವ ಜಾಸ್ತಿ ಕಾದಿರಬಾರ್ದು. ಸಣ್ಣ ಉರಿಯಲ್ಲೇ ಈ ದೋಸೆ ಹಾಕಿಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತದೆ. ಶುಗರ್ ಇದ್ದೋದಿಗೂ ಕೂಡ ನಾವು ಬೆಲ್ಲದಿಂದ ಮಾಡ್ತಾ ಇರೋದರಿಂದ ತುಂಬಾ ಚೆನ್ನಾಗಿರುತ್ತದೆ ಹಾಗೂ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಮುಚ್ಚಳ ಮುಚ್ಚಿ ಬೇಯಿಸೋದರಿಂದ ಬೇಗ ಬೇಯುತ್ತದೆ. ತುಂಬಾ ಸಾಫ್ಟ್ ಇರುವುದರಿಂದ ಸ್ವಲ್ಪ ಹುಷಾರಾಗಿ ಬೇಯಿಸಿಕೊಳ್ಳಿ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೀವು ಒಂದೇ ಸಲ 2-3 ಹಾಕಿಕೊಂಡರೂ ನಡೆಯುತ್ತದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ತುಂಬಾ ಸ್ವೀಟ್ ಆಗಿರುತ್ತದೆ. ನೋಡಿ ಮತ್ತೊಂದು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿದ ನಂತರ ದೋಸೆ ಹಾಕಿಕೊಳ್ಳಿ. ನಿಮಗೆ ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಪ್ಯಾನ್ಕೇಕ್ ಥರ ಮಾಡಿಕೊಂಡ್ರೂ ನಡೆಯುತ್ತದೆ. ಮಕ್ಕಳಿಗೆ ಬನಾನಾ ಪ್ಯಾನ್ಕೇಕ್ ಅಂದರೆ ತುಂಬ ಇಷ್ಟಪಡುತ್ತಾರೆ. ಅದನ್ನು ಇದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮಕ್ಕಳ ಟಿಫಿನ್ನಿಗೂ ಕೊಡಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ನಾನು ಒಂದೇ ಸಲ 2 ಯಾವ ರೀತಿ ಹಾಕೋದು ತೋರಿಸುತ್ತೇನೆ. ನೋಡಿ ಒಂದೇ ತವ ಮೇಲೆ ಎಣ್ಣೆ ಹಚ್ಚಿ ನೋಡಿ ಈ ರೀತಿ ಸಣ್ಣದಾಗಿ ಹಾಕೊಂಡ್ರೆ ಸಾಕು. ಒಂದೇ ಸಲ 2, 3, 4 ಹಾಕೋಬಹುದು. ಒಂದು ತವ ಮೇಲೆ 4 ಅಂತೂ ಹಾಕೊಳ್ಬಹುದು. ನೋಡಿ ಸಣ್ಣ ಉರಿಯಲ್ಲಿ ಮಾಡಿದರೆ ಕಲರ್ ಚೇಂಜ್ ಆಗುವುದಿಲ್ಲ. ಸ್ವಲ್ಪ ಉರಿ ಜಾಸ್ತಿ ಆದರೆ ಸ್ವಲ್ಪ ನೀರನ್ನು ತವ ಮೇಲೆ ಹಾಕಿ. ತವ ಸ್ವಲ್ಪ ತಣ್ಣಗಾಗುತ್ತದೆ. ಆಮೇಲೆ ದೋಸೆ ಹಾಕಿಕೊಳ್ಳಿ. ಅಂಟುವುದು ಮುರಿಯುವುದು ಏನೂ ಆಗುವುದಿಲ್ಲ. ನೋಡಿ ಈ ರೀತಿ 4 ಹಾಕಿದರೂ ನಡೆಯುತ್ತದೆ. ಒಂದು ಸಲ ಮಕ್ಕಳಿಗೆ ಈ ರೀತಿ ಬನಾನಾ ದೋಸೆ ಮಾಡಿಕೊಡಿ. ತುಂಬ ಇಷ್ಟಪಡುತ್ತಾರೆ ಹಾಗೂ ತಿನ್ನಲಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ. ಇದರ ಜೊತೆ ಸ್ವಲ್ಪ ಜೇನುತುಪ್ಪ ಇದ್ರಂತೂ ತುಂಬಾ ಚೆನ್ನಾಗಿರುತ್ತದೆ. ಈ ಬನಾನಾ ದೋಸೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು.